ವೀಕ್ಷಕರೇ, ಬನ್ನಿ ರೈಲ್ವೆ ಮ್ಯೂಸಿಯಂ ಹೋಗಿ ಬರೋಣ. ಮೈಸೂರು ಹತ್ರ ಇರೋ ಅಥವಾ ಮೈಸೂರಿನಲ್ಲಿರೋ ರೈಲ್ವೆ ಮ್ಯೂಸಿಯಂ ನೋಡಿ. ಇದು ಮಕ್ಕಳಿಗೆ 20 ರೂಪಾಯಿ ಹಾಗೂ ದೊಡ್ಡವ್ರಿಗೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಹಾಗೂ ಲೊಕೇಶನ್ನು ಎಲ್ಲಿದೆ ಮೈಸೂರಿನಲ್ಲಿ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಮ್ಯೂಸಿಯಂ ಎದುರುಗಡೆನೇ ನೀವು ಇಲ್ಲಿ ಬಾರ್ಕೋಡ್ನ ಸ್ಕ್ಯಾನ್ ಮಾಡಿ ಅನ್ರಿಸರ್ವ್ ಟಿಕೆಟ್ಸ್ ಬುಕ್ ಮಾಡ್ಬೋದು. ಇದು ನೋಡಿ, ಹಳೇ ಕಾಲದ್ದು ಗಾಡಿಗಳಿಗೆ ಇಜ್ಲಾಕೊಂಡು ಓಡಿಸ್ತಿತ್ತು. ಹಾಗೂ ನೀವು ಎಂಟ್ರಿ ಆಗ್ತಿದ್ದಂಗೆ ಒಂದೊಳ್ಳೆ ಮಾಡೆಲ್ ಇಟ್ಟಿದ್ದಾರೆ, ರೈಲ್ವೆ ಸ್ಟೇಷನ್ ಮಾಡೆಲ್ಲು. ತುಂಬ ಅದ್ಭುತವಾಗಿದೆ. ನೀವೇನು ಈಗ ನೋಡ್ತಿದ್ದೀರೋ ಹಳೇ ಕಾಲದಲ್ಲಿ ಯೂಸ್ ಮಾಡ್ತಿದ್ದ ಸಿಮಫೋರ್ ಸಿಗ್ನಲ್ಸ್ ಅಂತಾರೆ ಇದನ್ನು. ಒಂದು ಕೆಳಗೆ ಬಂದರೆ ಅಥವಾ ಮೇಲೋದ್ರೆ ಟ್ರೈನ್ ಬರ್ಬೋದು ಅಂತ. ಆದರೆ ಈಗ ಅದೆಲ್ಲ ಹೊರಟೋಗಿದೆ, ಸುಮಾರು ಕಡೆ ಇಲ್ಲ ಬಿಡಿ. ಈಗ ಎಲೆಕ್ಟ್ರಾನಿಕ್ ರೆಡ್ ಆಮೇಲೆ ಗ್ರೀನ್ ಲೈಟು ಅಥವಾ ಆರೆಂಜ್ ಲೈಟ್ ಯೂಸ್ ಮಾಡ್ತಾರೆ, ನಮ್ಮ ಟ್ರಾಫಿಕ್ ಸಿಗ್ನಲ್ಗಳು ಯೂಸ್ ಮಾಡ್ದಂಗೆ ಟ್ರಾಫಿಕ್ಗೋಸ್ಕರ. ಹಾಗೂ ಇದು ನ್ಯಾರೋ ಗೇಜು. ನಮ್ಮಲ್ಲಿ ಎಷ್ಟೋ ಜನ, ನಿಮ್ಮಲ್ಲಿ ಯಾರಾದರೂ ಹೋಗಿದ್ದೀರಾ ನ್ಯಾರೋ ಗೇಜ್ ಟ್ರೈನಲ್ಲಿ, ಮೀಟ್ರ್ ಗೇಜಲ್ಲಿ, ಈ ಇಂಜಿನ್ನಲ್ಲಿ? ಇದು ಈಗಲೂ ಕರೆಂಟ್ಲಿ ಗುಜರಾತಲ್ಲಿದೆ. ಗೀರ್ ಪ್ರದೇಶದಲ್ಲಿ ಕಾಡಲ್ಲಿ ಓಡಾಡುತ್ತೆ ಈ ಟ್ರೈನು. ಅಂದರೆ ಒಂದೂರಿಂದ ಒಂದು ಊರಿಗೆ, ಬೆಂಗಳೂರು ಈ ಬೇರೆ ಊರುಗಳಲ್ಲಿಲ್ಲ ನೋಡಿ. ಅಲ್ಲಿ ಎದುರುಗಡೆ ಕಾಣ್ತಾ ಇದೆಯಲ್ಲ, ಇದು ಹಳೇ ಕಾಲದ ಫಸ್ಟ್ ಕ್ಲಾಸ್ ಟ್ರೈನ್ ಮಾಡೆಲ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು, ಮರದಲ್ಲಿ ಮಾಡಿರೋದು. ಅಂದರೆ ಆಗಿನ ಕಾಲದಲ್ಲಿ ಹೇಗಿತ್ತು ಅಂತ. ಇದು ಆ್ಯಕ್ಚುಯಲ್ ಟ್ರೈನೇ ಇದು. ಆಗ ತಯಾರಿಸ್ತಿದ್ದು ಮರದಲ್ಲಿ ಅಲ್ವಾ, ತುಂಬ ಮರ ಬಳಕೆ ಯೂಸ್ ಮಾಡ್ತಾಯಿದ್ರು. ನೋಡಿ, ಇದೊಂದು ಲಕ್ಸುರಿ ರೂಮ್ ಅಂತ ಕಾಣುತ್ತೆ. ಬ್ರಿಟಿಷರ ಕಾಲದಲ್ಲಿ ಯೂಸ್ ಮಾಡ್ತಿದ್ರು. ಚೇರು, ಟೇಬಲ್ಲು, ಸ್ಟಡಿ ಟೇಬಲ್ಲು, ಡ್ರೆಸ್ಸಿಂಗ್ ಟೇಬಲ್ಲು, ಮಂಚ ಎಲ್ಲ ಇದೆ. ಸೆಂಟ್ರಲ್ ಪಾರ್ಕ್ ಅಂತ ಒಂದು ಸ್ಟೇಷನ್ ಮಾಡಿ ಈ ಥರ ಟಾಯ್ ಟ್ರೈನ್ ಇಟ್ಟಿದ್ರು. ಇದಕ್ಕೇನು ಚಾರ್ಜ್ ಇಲ್ಲ, ನೀವೇನು ಟಿಕೆಟ್ ತೊಗೊಂಬಂದಿರ್ತೀರೋ ಅದನ್ನು ಈಸ್ಕೊಂಡು ಅದನ್ನು ಹರಿತಾರೆ ನೋಡಿ. ಅದು ಟೈಮ್ ಟೇಬಲ್ ಕೂಡ ಹಾಕಿದ್ದಾರೆ. ಪ್ರತಿ ಅರ್ಧ ಗಂಟೆಗೆ 2 ರೌಂಡ್ ಕರ್ಕೊಂಡು ಹೋಗ್ತಾರೆ. ಇದನ್ನು ಕೇಳಲೇಬೇಕು ಬಿಡಿ. ನಿಮ್ಮಲ್ಲಿ ಎಷ್ಟು ಜನ ಈ ಸ್ಟೀಮ್ ಇಂಜಿನಲ್ಲಿ ಓಡಾಡಿದ್ದೀರಾ? ತುಂಬ ಹಳೆ ಕಾಲದವ್ರು ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಡ್ತಿದ್ದ ಜಾಗ, ಸ್ಟೀಮ್ ಇಂಜಿನಲ್ಲಿ ಸ್ಟೀಮ್ ಆಗ್ತಿದ್ದ ಜಾಗ, ಇದನ್ನೇನು ತೆಗಿಯೋಕ್ಕಾಗತ್ತಾ ಹೇಗೆ? ಸೀಲಾಗ್ಬಿಟ್ಟಿದೆ. ಹಾರನ್ ಇಲ್ಲೆಲ್ಲೋ ಇರೋದು, ಗೆಳೆಯರು ಇಲ್ಲಿಂದ ನೋಡೋರು ಹಿಂಗೆ ಡ್ರೈವರ್ಗಳು ಸ್ಟೀಮ್ ಇಂಜಿನ್ ಓಡಿಸ್ಬೇಕು. ಟ್ರೈನಲ್ಲಿ ಕೂತ್ಕೊಂಡಾಗ ತೊಗೊಂಡಿರೋ ಟಿಕೆಟ್ ಅರ್ಧ ವಾಪಸ್ ಕೊಡ್ತಾರೆ. ನೋಡ್ತಾ ಇದೆ ಸೆಂಟ್ರಲ್ ಪಾರ್ಕ್ ಸ್ಟೇಷನಿಂದ.
ಓಕೆ, ರೈಲ್ ಕೋಚ್ ಕೆಫೆ ಅಂತೆ, ನೋಡೋಣ ಹೇಗಿದೆ ಒಳಗೆ. ಹೊಯ್ಸಳ ಹೌಸ್. ಓಕೆ, ಎವಲ್ಯೂಷನ್ ಆಫ್ ಡೀಸೆಲ್ ಲೋಕೋಮೋಟಿವ್ಸ್ 1930 ಹಿಂಗಿತ್ತು, 36 ಹಿಂಗಾಯಿತು, 44, 54, ಓಕೆ, ಆಮೇಲೆ 57 ಈ ರೀತಿ, 61 ಈ ರೀತಿ, 62, 70. ಫಸ್ಟ್ ಆಲ್ಕೋ ಬಂದಿದ್ದು ಯಾವಾಗ ಗೊತ್ತಾ? ಇದೆಲ್ಲ WDM 6, WDM 3A. ಸೊ W ಅಂದರೆ ಬೇಸಿಕ್ಲಿ ಬ್ರಾಡ್ ಗೇಜು, ಡೀಸೆಲ್ಲು, M ಅಂದರೆ ಮಲ್ಟಿ, ಡೀಸೆಲ್ಲು ಎಳೆಯುತ್ತೆ, ಪ್ಯಾಸೆಂಜರ್ಗಳನ್ನೂ ಎಳೆಯುತ್ತೆ. WDM ಅಂದರೆ ಅರ್ಥ, WDM ಎಲ್ಲ DM. YDM ಅಂತಂದರೆ ಇದು ಮೀಟ್ರ್ ಗೇಜ್, YDM ಚಿಕ್ಕದು, ಹೇಳಿದ್ನಲ್ಲ ಗುಜರಾತಲ್ಲಿ ಈಗಲೂ ಇದೆ. WDP ಅಂತಂದರೆ ಪ್ಯಾಸೆಂಜರು, WDPD ಅಂತಂದರೆ ಗೂಡ್ಸ್ದು, WDG ಅಂದರೆ. ಇದು ಆಲ್ಕೋ ಎಲ್ಲ US ಇಂದ ತರಿಸ್ಕೊಂಡಿದ್ದು, ಅಮೇರಿಕಾಯಿಂದ. ಸೊ ಇಲ್ಲಿ ನೋಡಿ, ಇದು ಫಸ್ಟ್ ಯೂನಿಟ್ಸ್ ವರ್ ಇಂಪೋರ್ಟೆಡ್ ಫುಲ್ಲಿ ಬಿಲ್ಡ್ ಫ್ರಮ್ ಅಮೇರಿಕನ್ ಲೋಕೋಮೋಟಿವ್. ಈ ಥರದ್ದು US ಇಂದ ತರಿಸ್ಕೊಂಡಿದ್ದು, ಬಟ್ ಅದೇ ಜಿಗ್ ಅಂತ ಒಳ್ಳೆ ಸೌಂಡ್ ಮಾಡುತ್ತೆ ಈ ಇಂಜಿನು. ಇವಾಗೆಲ್ಲ ವ್ಯಾಪ್ 7, ವ್ಯಾಪ್ ಅಂದರೆ ಎಲೆಕ್ಟ್ರಿಕ್ ಟ್ರೈನ್ ನೋಡ್ತೀವಲ್ಲ ನಾವು, ಎಲೆಕ್ಟ್ರಿಕ್ ಟ್ರೈನ್ ಆ ಥರ. ಈಗೆಲ್ಲ ಎಲೆಕ್ಟ್ರಿಕ್ ಕನ್ವರ್ಟ್ ಆಗ್ತದೆ, ಎಲ್ಲ ಗಾಡಿಗಳು ಎಲೆಕ್ಟ್ರಿಕ್ ಆಗ್ತಾಯಿದೆ. ಎವಲ್ಯೂಷನ್ ಆಫ್ ಎಲೆಕ್ಟ್ರಿಕ್ ಲೋಕೋಮೋಟಿವ್ಸ್ 1925, ವಿಕ್ಟೋರಿಯಾ ಟರ್ಮಿನಲ್ಸ್ ಟು ಕುರ್ಲಾ ಅವಾಗ ಓಡಿತು ಫಸ್ಟ್ ಟೈಮ್. ಈಗ ಆಲ್ಮೋಸ್ಟ್ 80% ಎಲೆಕ್ಟ್ರಿಕ್ ಆಗೋಗಿದೆ. 80 ಅಲ್ಲ, 60 ಆಗೋಗಿದೆ ಇಂಡಿಯಾನಲ್ಲಿ. ₹100 ಕಾಯಿನು, ₹2 ಕಾಯಿನು, 2003. ಓಕೆ, ಪೊಲೀಸ್, ರೈಲ್ವೆ ಪೊಲೀಸ್ ಅವ್ರಿಗೆ ಕೊಡ್ತಿರೋದು. RPF, ರೈಲ್ವೆ ಪೊಲೀಸ್ ಫೋರ್ಸ್. ಅವ್ರು ಸ್ವಾಡ್ ಅವ್ರು ನೋಡ್ಕೋತಾ ಇದ್ದಿದ್ದು ಆಗಿನ ಕಾಲದಲ್ಲಿ. ಅವ್ರ ಬಟ್ಟೆ, ಹುಬ್ಬಳ್ಳಿ ಮಡ್ಗಾಂವ್ ರೂಟ್ ಇದೆ, ಮುಂಬೈ ಗೋವಾ ರೂಟ್ ಇದೆ, ವಿಶಾಖಪಟ್ಟಣಂ, ನಮ್ಮ ಕೊಂಕಣ್ ರೈಲ್ವೆ ನಮ್ದು ಇದೆಯಲ್ಲ, ಸುಬ್ರಹ್ಮಣ್ಯ ರೂಟ್, ಸಕಲೇಶ್ಪುರ ಹೆಂಗಿದೆ. ಇವರು ಅದನ್ನೇ ಹಾಕಿಲ್ಲ, ಸಿನಿಕ್ ರೂಟ್ಗಳು ಅದಕ್ಕಿಂತ ಬೇಕಾ? ವೀಕ್ಷಕರೇ, ನಿಮ್ಮಲ್ಲಿ ಯಾರಾದರೂ ಸುಬ್ರಹ್ಮಣ್ಯ, ಸಕಲೇಶ್ಪುರ ಗೂಡ್ಸ್ ಟ್ರೈನಲ್ಲಿ ಹೋಗಿದ್ದೀರಾ? ನಾನು ಹೋಗಿದ್ದೀನಿ. ಕ್ಯಾಬೂಸ್ ಅಂದರೆ ಗಾಡಿಗಳು ಕೂತ್ಕೋತಾರಲ್ಲ, ಅದರಿಂದ. ಯಾಕಂದರೆ ಸುಮಾರು ಜನ ರೈಲ್ವೆ ಡಿಪಾರ್ಟ್ಮೆಂಟಲ್ಲೇ ಇದ್ದರು, ಪರಿಚಯದವರು, ಸಂಬಂಧಿಕರು. ಆ ಕಾರಣದಿಂದಾಗಿ ಮಾಡೋಣ ನಿದ್ದೆ ಮಾಡು. ಟನಲ್, ಹಾಂ. ಓಕೆ, ಕೆಫೆ, ರೈಲ್ವೆ. ರೇಟ್ ಹೆಂಗಿದೆ ನೋಡೋಣ. ಅಂದರೆ ಪಿಜ್ಜಾ 180, 200, ಓಹೋ, ಸ್ಯಾಂಡ್ವಿಚ್ 100, 120, ಐಸ್ ಕ್ರೀಮ್ 70, ಕೋಲ್ಡ್ ಡ್ರಿಂಕ್ಸ್ 50. ಶೆಕೆನೇ ಇದೆ, AC ಇಲ್ಲ. ವೀಕ್ಷಕರೇ, ನೀವೇನಾದರೂ ರೈಲ್ವೆ ಮ್ಯೂಸಿಯಂ ಬರಬೇಕಂದ್ರೆ ಇದು ರೈಲ್ವೆ ಸ್ಟೇಷನ್ ಹಿಂಭಾಗನೇ ಇರೋದು. ನೋಡಿ, ಇಲ್ಲಿ ಆಟೋಗಳು ನಿಂತಿದೆ. ಇಲ್ಲಿ ರೈಲ್ವೆ ಸ್ಟೇಷನ್ಗೆ ಕರ್ಕೊಂಬರ್ತಾರೆ. ಅಲ್ಲಿ ಎಂಟ್ರೆನ್ಸ್ ಇರೋದು. ನೀವು ಓನ್ ವೆಹಿಕಲ್ ಬಂದರೆ ಇಲ್ಲಿ ಈ ಕಡೆ ನಿಲ್ಲಿಸ್ಬೋದು. ₹30 ಕಾರ್ ಪಾರ್ಕಿಂಗ್ ತೊಗೋತಾರೆ. ಪಾರ್ಕಿಂಗ್ ವ್ಯವಸ್ಥೆ ಈ ರೀತಿ ಇದೆ. ರೈಲ್ವೆ ಸ್ಟೇಷನ್ ಹಿಂದೆಗಡೆ ಇದೆ, ಮೈಸೂರು ರೈಲ್ವೆ ಸ್ಟೇಷನ್ ಹಿಂದೆಗಡೆ. ನೋಡಿ, ಕಾರ್ ಪಾರ್ಕಿಂಗ್ ಈ ರೀತಿ ಇದೆ. ಕಾರಿಗೆ ₹30, ಬೈಕಿಗೆ ₹20 ಪಾರ್ಕಿಂಗ್ ಚಾರ್ಜ್ ಮಾಡ್ತಾರೆ. ಬಟ್ ಚಿಕ್ಕದು ಜಾಗ, ದೊಡ್ಡದೇನಲ್ಲ. ರೈಲ್ವೆ ಸ್ಟೇಷನ್ ಅದು ನೋಡಿ ಅಲ್ಲಿ.
ಮೈಸೂರು ರೈಲ್ವೆ ಸ್ಟೇಷನ್.